ಹಾಯ್ ಹಲೋ ನಮಸ್ಕಾರ. ಜಿ ಕನ್ನಡ ನ್ಯೂಸ್ ಇಂದ ನಾನು ಪುಣ್ಯಗೌಡ ಮಾತಾಡ್ತಾ ಇದ್ದೀನಿ. ಬೆಳಗ್ಗೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋ ಏನಂತ ಅಂದ್ರೆ, ಒಂದು ಹೆಣ್ಣು ಮಗಳಿಗೆ ಒಬ್ಬ ಮಾರ್ವಾಡಿ ಬೇಕಾಬಿಟ್ಟಿ ತುಂಬಾ ಅಂದ್ರೆ ಕೆಟ್ಟದಾಗಿ ಒಡೆಯೋದು, ಅಂದ್ರೆ ಕಾಲಲ್ಲೆಲ್ಲ ಒದಿಯೋದನ್ನ ನಾನು ನೋಡಿದೆ. ಆ ವಿಡಿಯೋ ಬಗ್ಗೆ ನಮ್ಮ ಹೋರಾಟಗಾರರಾದ ಪಿ ಮೂರ್ತಿ ಅವರು ಮತ್ತೆ ಕೆ ಸಿ ಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ಕಾರ. ಈಗ ನಿನ್ನೆಯಿಂದ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅಂದ್ರೆ ಒಬ್ಬ ಮಾರ್ವಾಡಿ ಬಂದ್ಬಿಟ್ಟು ಒಂದು ಹೆಣ್ಮಗುಗೆ ಕಾಲಲ್ಲೆಲ್ಲ ಒದ್ದು, ರೋಡಲ್ಲೆಲ್ಲ ಒದ್ದು ಇದಾಗಿದೆ. ಆ ವಿಡಿಯೋ ನೀವು ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ. ಏನ್ ಸರ್ ಇದು ನಿಮ್ಗೆ, ಅಂದ್ರೆ ಏನ್ ಮಾಹಿತಿ ಇದೆ? ಮೇಡಮ್, ಮಾಹಿತಿ ಅಂತಲ್ಲ ನೋಡಿ, ಈ ಮಾರ್ವಾಡಿಗಳು ಕಚಡ ನನ್ನ ಮಕ್ಕಳು ಬೇರೆ ಸ್ಟೇಟಿಂದ ಬಂದು ಇವತ್ತು ನಮ್ಮ ಸ್ಟೇಟಲ್ಲಿ ಚಿಕ್ಕಪೇಟೆ ಬಳೆಪೇಟೆಯಲ್ಲಿ ಇವತ್ತು ಜೀವನ ಮಾಡಿಕೊಂಡು ಇಡೀ ಚಿಕ್ಕಪೇಟೆ ಬಳೆಪೇಟೆನ ಸಂಪೂರ್ಣವಾಗಿ ನಮ್ಮ ಕನ್ನಡಿಗರನ್ನೆಲ್ಲ ಒಂದು ಕಡೆ ಓಡಿಸ್ಬಿಟ್ಟು ಅಕ್ವೈರ್ ಮಾಡ್ಕೊಂಬಿಟ್ಟಿದ್ದಾರೆ. ಅರ್ಥ ಆಯ್ತಾರ? ಸಾಲದಿತ್ತಿಗೆ ಇವತ್ತು ಒಂದು ನಮ್ಮ ಕನ್ನಡಿಗರ ಹೆಣ್ಣುಮಗಳು ಅವಳು ಏನೇ ತಪ್ಪು ಮಾಡಿರಲಿ ಆಯ್ತು, ಅದಕ್ಕೆ ಕಾನೂನಿದೆ. ಅಟ್ಲೀಸ್ಟ್ ಆ ಒಂದು ಬಡ ಹೆಣ್ಣುಮಗಳು ಒಂದು ಸೀರೆ ಕದ್ಲನ್ನೋ ಒಂದು ವಿಚಾರ ಇಟ್ಕೊಂಡು ಇವತ್ತು ತಾಯಿ ಎಲ್ಲಿ ಎದೆಯಲ್ಲಿ ಹಾಲು ಕುಡಿಸ್ತಾಳೆ, ಆ ಎದೆಗೆ ಶೂ ಕಾಲಲ್ಲಿ ಒದಿತಾನಲ್ಲ ಅವನು ಬೋಳಿ ಮಗ, ಅವನಿಗೆ ನಾಚಿಕೆ ಮಾನ ಮರ್ಯಾದೆ ಬೇಡವಾ? ಹಾಂ ನೋಡಿ, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಗೃಹ ಸಚಿವರು ಇದ್ರ ಬಗ್ಗೆ ಎಲ್ಲ ಸುಮ್ಮನೆ ನೋಡ್ಕೊಂಡು ಕುಂತಿದ್ದಾರೆ. ಆಯಿತಾ? ನಾನು ಹೇಳೋದಷ್ಟೇ, ಇವತ್ತು ಮಾರ್ವಾಡಿಗಳು ಇದೊಂದೇ ಅಂತಲ್ಲ ಮೇಡಮ್, ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡೋದು, ಹಲ್ಲೆ ಮಾಡೋದು, ಮಾರ್ವಾಡಿಗಳು ನೀವು ಕನ್ನಡ ಮಾತಾಡೋರೆ ನಾನು ಮಾತಾಡೋಂಥ ದಬ್ಬಾಳಿಕೆ ಮಾಡೋದು, ಸಾಕಷ್ಟು ವಿಚಾರಗಳು ಚಿಕ್ಕಪೇಟೆ ಬಳೆಪೇಟೆಯಲ್ಲಿ ನಡೆದಿದೆ. ಆಯಿತಾ? ಈಗ ಅವರು ಏನೋ ಒಂದು ಹೆಣ್ಮಗಳು ಸೀರೆ ಕದ್ಲಂತ ಆ ರೀತಿ ಹೊಡೆದವ್ರಲ್ವಾ, ಅಟ್ಲೀಸ್ಟ್ ಇವ್ರ ಮನೇಲಿ ಹೆಣ್ಮಕ್ಳಿದ್ದಾರಲ್ವ, ಒಂದು ಕಾಮನ್ ಸೆನ್ಸ್ ಬೇಡವಾ? ಆ ಹೆಣ್ಮಗು ನಾವು ಈ ರೀತಿ ಎಲ್ಲ ಕಾಲಲ್ಲಿ ಜಾಡಿಸಿ ಮೇಡಮ್, ಅವನು ಕಾಲಲ್ಲಿ ಒದಿತಾನೆ, ಎಳಿತಾನೆ, ಒದಿತಾನೆ, ಅಷ್ಟು ಜನ ಪಬ್ಲಿಕ್ ನೋಡ್ತಾ ಇದ್ದಾರೆ. ಆಯ್ತು, ಅಟ್ಲೀಸ್ಟು ಪಬ್ಲಿಕ್ಗಳು ವಿಡಿಯೋ ಮಾಡ್ತಿರಲ್ಲ, ಆ ಹೆಣ್ಣು ಮಗಳನ್ನ ರಕ್ಷಣೆ ಮಾಡ್ಬೇಕಂತ ನಿಮ್ಗೆ ಅನ್ಸಲ್ವಾ? ನಿಮ್ಮನೇಲೂ ಹೆಣ್ಮಕ್ಳಿದಾರಲ್ಲ, ಅಟ್ಲೀಸ್ಟ್ ಒಂದು ಕೃತಜ್ಞತೆ ಬೇಕಲ್ವಾ? ಸೊ ಆ ನಿಟ್ಟಿನಲ್ಲಿ ದಯವಿಟ್ಟು ಪೊಲೀಸ್ ಕಮಿಷನರ್ ದಯವಿಟ್ಟು ಕೂಡಲೇ ಏನು ಆ ಮಾರ್ವಾಡಿನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು. ಆಲ್ರೆಡಿ ನೆನ್ನೆ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಏನೋ ಒಂದು ಅವನ ಕಾಟಾಚಾರಕ್ಕೆ ಬಂದ್ಬಿಟ್ಟು ನೆನ್ನೆನೇ ಮೋಸ್ಟ್ಲಿ ಅವ್ನು ಬಿಟ್ಟವ್ರಂತೆ ಮಾಹಿತಿ ಇದೆ. ಆಯಿತಾ? ನೋಡಿ, ಒಂದು ಹೆಣ್ಣು ಮಗಳನ್ನ ದೌರ್ಜನ್ಯ ಮಾಡಿ, ದಬ್ಬಾಳಿಕೆ ಮಾಡಿ, ಶೂಕಲಲ್ಲಿ ಹೊಡೆದು ಎಳೆದು ಎಲ್ಲ ಥರದ ದೌರ್ಜನ್ಯ ಮಾಡಿದ್ರು ಕೂಡ ಇವತ್ತು ಸರ್ಕಾರ ಈ ಥರ ಹೆಣ್ಣು ಮಕ್ಕಳು ಪರವಾಗಿದ್ದೀನಂತ ಹೇಳುವಂಥ ಸರ್ಕಾರ ಹೆಣ್ಣು ಮಕ್ಕಳನ್ನ ಪಬ್ಲಿಕ್ಕಲ್ಲಿ ಹೊಡಿತಾರೆ ಅಂತ ಹೇಳಿದ್ರೆ ಏನು ಕೈ ಕಟ್ಕೊಂಡು ಕುತ್ಕೊಂಡಿದ್ಯಾ? ಸೊ ಹಾಗಾಗಿ ದಯವಿಟ್ಟು ಪೊಲೀಸ್ ಇಲಾಖೆಯವರು ಅವನ್ನ ಕೂಡಲೇ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇವತ್ತು ಮಾರ್ವಾಡಿಗಳು ನಾನು ದೊಡ್ಡ ಸಾಚ ಅಂತ ಹೇಳ್ತಾರಲ್ಲ, ಇವತ್ತು ಬೆಂಗಳೂರು ಸಿಟಿ ಏನು ಚಿಕ್ಕಪೇಟೆ ಬಳೆಪೇಟೆಯಲ್ಲಿ 2 ನಂಬರ್ ದಂಧ, ಎಲ್ಲ ಇನ್ಲೀಗಲ್ ಐಟಮ್ಗಳು, ಬೆಳಗಿನ ಜಾವ ಬರೋದು, ಇಳಿಸೋದು, ತಗೊಳ್ಳೋದು, ಮಾಡೋದು, ಬಿಲ್ಗಳು ಇರಲ್ಲ. ಆಯಿತಾ? ಎಲ್ಲ ಒಂದು ಚೀಟಿಲಿ ಕೋಟಿಗಟ್ಟಲೆ ವ್ಯವಹಾರಗಳು ಮಾಡ್ತಾರೆ, ಕೋಟಿಗಟ್ಟಲೆ ದುಡ್ಡನ್ನ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಈ ಥರ ದೊಡ್ಡ ಒಂದು ಮಾಫಿಯಾ ನಡೀತಾ ಇದೆ. ಆಯಿತಾ? ಸೊ ಈ ಮಾಫಿಯಾದ ಬಗ್ಗೆ ಪೊಲೀಸ್ ಇಲಾಖೆ ದಯವಿಟ್ಟು ಇದನ್ನು ತುಂಬ ಸೂಕ್ಷ್ಮವಾಗಿ ತನಿಖೆ ಮಾಡಬೇಕು. ಆಯ್ತಾ? ಇವತ್ತು ಮಾರ್ವಾಡಿಗಳನ್ನ ಆಲ್ರೆಡಿ ನಾವು ಬಿಟ್ಬಿಟ್ಟಿದ್ದೀವಿ. ಇವತ್ತು ಯಾವುದೇ ಪೊಲೀಸ್ ಸ್ಟೇಷನ್ ಹೋದ್ರೂ ಕೂಡ ಒಬ್ಬ ಮಾರ್ವಾಡಿ ಸಪೋರ್ಟ್ ಮಾಡ್ತಾರಂತ ಬಿಟ್ಟರೆ ನಮ್ಮ ಕನ್ನಡಿಗರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಆಯಿತಾ? ಯಾಕಂದ್ರೆ ಮಾರ್ವಾಡಿ ಎಲ್ಲ ಥರದ್ದು ಅವ್ರಿಗೆ ಅಡ್ಜಸ್ಟ್ಮೆಂಟ್ ಮಾಡ್ತಾನಲ್ಲ, ಸೊ ಅದಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಇವತ್ತು ಕನ್ನಡಿಗರಿಗೆ ರಕ್ಷಣೆ ಇಲ್ಲ, ಚಿಕ್ಕಪೇಟೆ ಬಳೆಪೇಟೆಯಲ್ಲಿ ಕನ್ನಡಿಗರ ರಕ್ಷಣೆ ಇಲ್ಲ. ದಯವಿಟ್ಟು ಇವತ್ತು ನಾವೇನು ಅಂಬೇಡ್ಕರ್ ಸೇನೆ ಮತ್ತು ನಮ್ಮ ಕರ್ನಾಟಕ ರಕ್ಷಣೆ ಕೆ ಸಿ ಮೂರ್ತಿಯವರು ಮತ್ತು ಎಲ್ಲ ಹಲವಾರು ಸಂಘಟನೆ ನಾವು ಆಲ್ರೆಡಿ ಚಿಕ್ಕಪೇಟೆಗೆ ಹೊಡ್ತಾ ಇದ್ದೀವಿ. ಏನೋ ಅವನು ಗಲಾಟೆ ಮಾಡಿದಂತಲ್ಲ, ಅವನು ಏನೋ ಅವನ ಹೆಸರು, ಅವನ್ನ ನೆನ್ನೆ ಬಂಧಿಸಿದ್ದಾರೆ. ಬಂಧಿಸ್ಬಿಟ್ಟು ಏನೋ ಒಂದು ಕಾಟಾಚಾರಕ್ಕೆ, ಯಾರೋ ರಾಮ್ಲೀಲಾ ಅಂತ ಏನೋ ಅವನ ಹೆಸರು, ಬಂಧಿಸ್ಬಿಟ್ಟು ಕಾಟಾಚಾರಕ್ಕೆ ಬಿಟ್ಬಿಟ್ಟಿದ್ದಾರೆ. ಆಯ್ತು, ಅದೇ ಯಾರಾದರೂ ನಮ್ಮ ಕನ್ನಡಿಗರು ಯಾರೋ ಒಂದು ತಪ್ಪು ಮಾಡಿಬಿಟ್ರೆ ಅವನ ಯಾವ ಥರ ಎಲ್ಲ ಮಾಡ್ತಾರೆ, ಇಮ್ಮಿಡಿಯೇಟಾಗಿ ಒಂದು ಸುಳ್ಳು ಕೇಸು ಜೈಲಿಗೆ ಕಳಿಸ್ತಾರೆ. ನಾನು ಹೇಳೋದಷ್ಟೇ, ಆ ಮಾರ್ವಾಡಿನ ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅವನ್ನ ಚಿಕ್ಕಪೇಟೆ ಬಳೆಪೇಟೆಯಲ್ಲಿ ಚಡ್ಡಿಲ್ಲಿ ಮೆರವಣಿಗೆ ಮಾಡಬೇಕು, ಮತ್ತು ಕಾನೂನುವಾಗಿ ಅವನ ಮೇಲೆ ಕ್ರಮ ಕೈಗೊಳ್ಳಬೇಕು, ಮತ್ತು ಆ ಅಂಗಿನ ಸೀಸ್ ಮಾಡಬೇಕು. ಆಯಿತಾ? ಈಗ ಅವನೊಂದು ಸೀರೆ ಕದ್ದವನು ಅಂತ ಹೇಳ್ತಾರಲ್ಲ, ಇವನು ಕರೆಕ್ಟಾಗಿ ಅವನ ಅಂಗಡಿಲಿರ್ತಕ್ಕಂಥ ಐಟಮಿಗೆ ಕರೆಕ್ಟಾಗಿ GST ಕಟ್ಟೋನ, ಬಿಲ್ ಇದೆಯಾ, ಅದು ಏನು ಕರೆಕ್ಟಾಗಿ ತಂದಿರತಕ್ಕಂಥ ಮಾಲ ಎಲ್ಲ ತನಿಖೆ ಮಾಡಲಿ. ಖಂಡಿತವಾಗಲೂ ಅದೆಲ್ಲ ಬೋಗಸ್ ಮಾಲ್ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ದಯವಿಟ್ಟು ಹಲ್ಸೂರ್ಗೇಟ್ ಪೊಲೀಸ್ ಠಾಣೆ ಸಂಬಂಧಪಟ್ಟಂಥ ACP ಮತ್ತು DCP ಇನ್ಸ್ಪೆಕ್ಟರ್ಗಳು ಇದ್ರ ಬಗ್ಗೆ ತುಂಬ ಸೂಕ್ಷ್ಮವಾಗಿ ಮಾಡ್ಬೇಕಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಇವತ್ತು ಎಲ್ಲ ಒಂದು ಕನ್ನಡ ನಾಡು ನುಡಿ ಭಾಷೆಗೆ ಧಕ್ಕೆ ಬಂದಾಗ ನಾವು ಕನ್ನಡಿಗರು ಹೋರಾಟ ಮಾಡ್ತೀವಿ. ಆಯಿತಾ? ಈ ನನ್ನ ಮಕ್ಕಳು ಇಲ್ಲೆಲ್ಲ ನೀರು ಕುಡಿತಾರೆ, ಜೀವನ ಮಾಡ್ತಾರೆ, ವ್ಯಾಪಾರಗಳು ಮಾಡ್ತಾರೆ. ಇಷ್ಟೆಲ್ಲ ಮಾಡೋದು ಕೂಡ ಕಾವೇರಿ ವಿಚಾರ ಬಂದಾಗ, ಕಳಸಾ ಬಂಡೂರು ವಿಚಾರ ಬಂದಾಗ ಒಬ್ಬರು ಮನೆಯಿಂದ ಈಚೆ ಬರಲ್ಲ. ಆಯ್ತಾ? ಎಲ್ಲ ಥರ ಬೆನಿಫಿಟ್ಗಳು ಪಡ್ಕೊಳ್ತಾರೆ. ನಾಡು ನುಡಿ ಭಾಷೆಯಿಂದಲೂ ಈಚೆ ಬರಲ್ಲ.
ಸೊ ಓಟ್ ಹಾಕಲ್ಲ ಆಯ್ತಾ ಅಂತ. ಹಾಗಾಗಿ ನಾನು ಇಂಥ ಒಂದು ಏನು ಮಾರವಾಡಿಗಳನ್ನ ನೀವು ಕನ್ನಡಿಗರ ವಿರೋಧವಾಗಿ ಕೆಲಸ ಮಾಡ್ತಿದ್ದೀರಾ, ನೀವೆಲ್ಲ ಕನ್ನಡಿಗರ ವಿರೋಧಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೂಡಲೇ ಇವ್ರಿಗೆಲ್ಲ ಕಾನೂನು ರೀತಿ ಶಿಕ್ಷೆ ಕೊಡ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಮ್ಮ ಕಾನೂನು ಯಾವಾಗ್ಲೂ ಹೆಣ್ಮಕ್ಳು ಪರ ಇರುತ್ತೆ ಅಂತ ಹೇಳ್ತಾರೆ. ಮತ್ತೆ ಮಹಿಳಾ ಸಮಾಜದವರು ಕೂಡ ಏನೇ ಆದ್ರೂ ನಾವು ಹೆಣ್ಮಕ್ಳು ಪರ ಇದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಈ ವಿಚಾರದಲ್ಲಿ ಯಾವುದೇ ಒಂದು ಮಹಿಳಾ ಸಮಾಜ ಕೂಡ ಧ್ವನಿ ಎತ್ತೋದಿಲ್ಲ. ಹಾಗೆ ಯಾವ ಒಂದು ಕಾನೂನು ಕೂಡ ಈಗ ನಿನ್ನೆ ಅರೆಸ್ಟ್ ಆಗಿದೆ, ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದೀರಾ. ಸೊ ಇದರಲ್ಲಿ ಕಾನೂನು ಕೂಡ ನಮ್ಗೆ ಸಪೋರ್ಟ್ ಮಾಡ್ತಿಲ್ಲ, ಅಂದ್ರೆ ಹೆಣ್ಮಗುಗೆ. ನೋಡಿ, ಇದು ವಾಲೆಂಟ್ರಿ, ಯಾರು ದೂರನ ದಾಖಲು ಮಾಡ್ಬೇಕಂತೇನಿಲ್ಲ. ಇದು ಸೊಮೋಟೋ ಕೇಸ್ ಹಾಕಬೇಕು. ಅಂದರೆ ವಾಲೆಂಟ್ರಿ ಬಂದು ಮಹಿಳಾ ಆಯೋಗ ತಕ್ಷಣ ಸ್ಪಾಟಿಗೆ ಬರಬೇಕು. ಮಹಿಳೆ ಮೇಲೆ ದೌರ್ಜನ್ಯ ಆಗಿದೆ, ದಬ್ಬಾಳಿಕೆ ಆಗಿದೆ ಅಂತ ಹೇಳ್ಬಿಟ್ಟು ಮಹಿಳಾ ಆಯೋಗನೇ ಬಂದು ನಿಂತ್ಕೊಂಡು ಇಮಿಡಿಯೇಟಾಗಿ ಅವನ ಮೇಲೆ ಕೇಸ್ ಮಾಡಿ ಅರೆಸ್ಟ್ ಮಾಡಿ ಎಲ್ಲ ಪತ್ರಿಕೆಗಳು ಹೇಳಿಕೆಗಳು ಕೊಡಬೇಕು. ಬಟ್ ಇವತ್ತು ಆ ಕೆಲಸಗಳು ಆಗ್ತಾ ಇಲ್ಲ ಆಯಿತಾ. ಎಲ್ಲ ಒಂದು ಕಡೆ ಕಾಟಾಚಾರಕ್ಕೆ ಇವರು ಮಹಿಳಾ ಆಯೋಗ, ಮಹಿಳಾ ರಕ್ಷಣೆ, ನಾವೆಲ್ಲ ಮಹಿಳೆಯರಿಗೋಸ್ಕರ ಇದ್ದೀವಿ ಅಂತ ಹೇಳ್ಕೊಳ್ತಾರೆ, ಬಿಟ್ಟರೆ ಯಾವುದು ಇಂಪ್ಲಿಮೆಂಟ್ ಇಲ್ಲ ಮೇಡಮ್. ಒಂದು ರಾಂಗ್ ಕಾಲ್ ಬಂದ್ರೇನೆ ಸಾಕು ಸರ್. ಅಂದ್ರೆ ಈ ಮಹಿಳಾ ಸಮಾಜದವ್ರು ಇರ್ಬೋದು, ಇನ್ನೊಂದು ಸಂಘಟನೆಗಳಿರ್ಬೋದು, ರೋಡಿಗೆ ನಿಂತ್ಕೊಂಡ್ಬಿಡ್ತಾರೆ, ಗಲಾಟೆಗಳು ಮಾಡ್ತಾರೆ, ಮತ್ತೆ ಬೇರೆ ಬೇರೆ ತರ ಬಂದ್ಬಿಡ್ತಾರೆ ಬೀದಿಗೆ. ಆದ್ರೆ ಒಂದು ಹೆಣ್ಣು ಮಗುನ ರೋಡಲ್ಲಿ ಕಾಲಲ್ಲಿ ಜಾಡ್ಸಿ ಒದಿತಾ ಇರ್ತಾನೆ ಅವನು. ಆದ್ರೆ ಯಾವ ಒಂದು ಮಹಿಳಾ ಸಮಾಜ ಆಗ್ಲಿ ಇನ್ನೊಂದಾಗ್ಲಿ ಧ್ವನಿ ಎತ್ತೋದಿಲ್ಲ. ಯಾಕೆ ಸರ್? ಮೇಡಮ್, ಇಲ್ಲ, ಮಹಿಳಾ ಸಂಘಟನೆಗಳೆಲ್ಲ ಧ್ವನಿ ಎತ್ತದೆ. ಸರ್ಕಾರದಲ್ಲಿ ಆಯ್ಕೆ ಮಾಡಿರೋಂಥ ಮಹಿಳಾ ಆಯೋಗಗಳು ಬಂದಿಲ್ಲ ಅಷ್ಟೇ. ಇವತ್ತು ನೋಡಿ, ಈ ದೇಶದಲ್ಲಿ ರಾಜ್ಯದಲ್ಲಿ ಏನೇ ಅನ್ಯಾಯ ಆದರೂ ಕೂಡ ಫಸ್ಟ್ ಬರೋದೇ ಸಂಘಟನೆಯವರು. ಅರ್ಥ ಆಯ್ತಾ? ಸಂಘಟನೆಯವರು ಧ್ವನಿ ಎತ್ತಿ ಹೋರಾಟ ಮಾಡಿ ಬೀದಿಗಿಳಿದು ಹೋರಾಟ ಮಾಡಿದ್ರೆ ಮಾತ್ರ ಅದೊಂದಷ್ಟು ಮಾಧ್ಯಮದಲ್ಲಿ ಫೇಸ್ಬುಕ್ಕಲ್ಲಿ ಬಂದು ಆವಾಗ ಸರ್ಕಾರ ಸ್ವಲ್ಪ ಗಮನಕ್ಕೆ ಬಂದಾಗ ಅದನ್ನು ಜಾಗೃತಿ ಮೂಡಿಸೋದು. ಬಿಟ್ಟರೆ ವಾಲಂಟಿಯರ್ ಸರ್ಕಾರ ನಿಂತ್ಕೊಂಡು ಆ ಕೆಲಸ ಮಾಡಲ್ಲ. ಇವತ್ತು ಮಹಿಳೆಯರಿಗಂತಲ್ಲ, ಎಲ್ಲ ಕಡೆ ಯಾವುದೇ ಒಂದು ದೌರ್ಜನ್ಯ ಆಗಲಿ ಸರ್ಕಾರಕ್ಕೆ ನಾವು ಒಂದು ಕಂಪ್ಲೇಂಟ್ ಕೊಟ್ಟರು ಕೂಡ ಅದನ್ನು ಒಂಥರ ಕೇರ್ಲೆಸ್ ಆಗಿ ಬಿಸಾಕೋದು, ಆಯಿತು ನೋಡೋಣ ಬಿಡ್ರಿ ಅನ್ನೋದು, ಆ ಥರ ಒಂದು ಸಿಸ್ಟಮ್ ಇವಾಗ ಚೇಂಜ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ದಯವಿಟ್ಟು ನಮ್ಮ ಒಂದು ಕನ್ನಡದ ಹೆಣ್ಣುಮಗಳು, ಹಿಂದೂ ಹೆಣ್ಣುಮಗಳು, ಇವತ್ತು ಎಷ್ಟೋ ಜನ ನಾವೆಲ್ಲ ಹಿಂದೂ ರಕ್ಷಣೆ ಮಾಡ್ತೀವಿ, ಹಿಂದೂ ಹೆಣ್ಮಕ್ಳು ಪರವಾಗಿದೆ ಅಂತಲ್ಲ, ದಯವಿಟ್ಟು ಬನ್ನಿ ಆಯಿತಾ. ನೀವು ಹಿಂದೂ ಹೆಣ್ಮಕ್ಳಿಗೆ ಅವಮಾನ ಆದಾಗ ಮಾರವಾಡಿಗಳು ಇಷ್ಟೆಲ್ಲ ದೌರ್ಜನ್ಯ ಮಾಡಿದ್ರು ಕೂಡ ನೀವು ಸುಮ್ಮನೆ ಇದ್ದರೆ, ನಾಳೆ ಮಾರವಾಡಿಗಳು ಅವರು ಇನ್ನೂ ಜಾಸ್ತಿ ಬೆಳ್ಕೊಳ್ತಾರೆ, ಇನ್ನೂ ಕ್ರೈಮ್ಗಳು, ಅಫೆನ್ಸ್ಗಳು ಜಾಸ್ತಿ ಮಾಡ್ತಾರೆ ಅಲ್ವರಾ. ಸೊ ಹಾಗಾಗ್ಬಿಟ್ಟು ನಾವು ಹೇಳೋದಿಷ್ಟೇ, ಎಲ್ಲ ಸಂಘ ಸಂಸ್ಥೆಗಳು ಹೆಣ್ಣು ಮಕ್ಕಳು ಪರ ಬನ್ನಿ ಆಯಿತಾ. ಈಗ ವಾಟಾಳ್ ನಾಗರಾಜ್ ಅವ್ರಿಗೆ ಹೇಳೋದಿಷ್ಟೇ ಆಯಿತಾ, ನೀವು ಇಂಥ ದೊಡ್ಡ ಸೀನಿಯರ್ ಹೋರಾಟಗಾರರು, ಈ ಥರ ವಿಚಾರ ಬಂದಾಗ ಫ್ರಂಟ್ ಲೈನಲ್ಲಿ ಬಂದು ನಿಂತ್ಕೋಬೇಕು ನೀವು ಆಯಿತಾ. ವರ್ಷಕ್ಕೊಂದ್ಸರಿ ಬಂದು ಹೋರಾಟ ಮಾಡೋದಲ್ಲ. ನಾವು ಕಾವೇರಿಗೆ ಜೈ ಅಂತೀವಿ, ಇನ್ನೊಂದಂತಲ್ಲ. ಹೆಣ್ಣುಮಕ್ಳು ಸಮಸ್ಯೆ ಆದಾಗ, ಬಡವ್ರ ಸಮಸ್ಯೆ ಆದಾಗ ಕೂಡ ನೀವು ಬಂದು ನಿಂತ್ಕೊಂಡು ಈ ಥರ ಎಲ್ಲ ವಾಯ್ಸ್ ಮಾಡ್ಬೇಕಂತೇಳಿ ನಾವು ವಾಟಾಳ್ ನಾಗರಾಜ್ ಅವ್ರಿಗೂ ನಾನು ಮನವಿ ಮಾಡ್ಕೊಳ್ತೀನಿ. ಅಂದ್ರೆ ಇಲ್ಲಿ ಪೊಲೀಸ್ನವ್ರು ಏನು ಕೆಲಸ ಮಾಡಿದ್ದಾರೆ? ಮಾನ್ಯ ಗೃಹ ಸಚಿವರು ಮನೆಗೆ ಅಂತ ಒಂದು ಇದು ಮಾಡಿದ್ದಾರೆ ಕಾನ್ಸೆಪ್ಟು. ಅಂದರೆ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಮನೆಗೆ ಬಂದು ನಿಮ್ಮನ್ನ ದೂರ ತಗೊಂಡು ನಾವು ನಿಮ್ಮನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾರೆ ಆಯಿತಾ. ಇವತ್ತು ಒಂದು ಹೆಣ್ಮಗಳನ್ನ ಬೀದಿಲಿ ಹೊಡೆದು ಇವತ್ತು ಇಷ್ಟೆಲ್ಲ ಅವಮಾನ ಮಾಡ್ತಿದ್ದಾರಲ್ಲ, ಮಾನ್ಯ ಗೃಹ ಸಚಿವರು ಎಲ್ಲಿದ್ದೀರಾ ನೀವು? ಎಲ್ಲಿ ರಕ್ಷಣೆ ಮಾಡ್ತಿದ್ದೀರಾ? ಎಲ್ಲಿ ರಕ್ಷಣೆ ಮಾಡ್ತಿದ್ದೀರಿ ಹೇಳಿ? ಒಂದು ಹೆಣ್ಣು ಮಕ್ಕಳನ್ನ ಅವಮಾನ ಮಾಡಿ ಅವನು ಪಾಪ, ಆ ಹೆಣ್ಣುಮಗಳು ಪಾಪ ಕೆಳಗೆ ಬಿದ್ದಿದ್ರು ಕೂಡ ಮತ್ತೆ ಎಳ್ದಕ್ಕೆ ಶೂಕಾಲಲ್ಲಿ ತುಳಿತಾನೆ ಅಂತ ಹೇಳಿದ್ರೆ ಎಲ್ಲಿ ಹೋಯ್ತು ಸರ್ಕಾರ? ಗೃಹ ಸಚಿವರು ಏನು ಮಾಡ್ತಿದ್ದೀರಾ? ಪೊಲೀಸ್ ಇಲಾಖೆ ಏನು ಮಾಡ್ತಿದ್ದ? ದಯವಿಟ್ಟು ನಾವು ಹೇಳೋದಿಷ್ಟೇ, ಗೃಹ ಸಚಿವರು ಮನವಿ ಮಾಡ್ಕೊಳ್ತೀನಿ, ಈ ಥರ ಕೇಸ್ಗಳು ಬಂದಾಗ ಇಮಿಡಿಯೇಟ್ ಅಟೆಂಡ್ ಮಾಡಿ ಆ ಹೆಣ್ಣುಮಗಳು ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಸರ್, ಈಗ ನೀವು ಯಾವ ಥರ, ಅಂದರೆ ನಿಮ್ಮ ಹೋರಾಟಗಳಿಂದ ಯಾವ ಥರ ಕ್ರಮ ತಗೊಳ್ತೀರಾ? ಮೇಡಮ್ರೆ ನಮಸ್ಕಾರ. ನನ್ನ ಹೆಸರು ಕೆ.ಸಿ. ಮೂರ್ತಿ ಅಂತ, ಕನ್ನಡ ಪರ ಹೋರಾಟಗಾರರು, ರಕ್ಷಣಾ ವೇದಿಕೆ ಅಧ್ಯಕ್ಷರು. ಇವತ್ತು ಏನು ಕೇಂದ್ರ ಭಾಗ, ಬೆಂಗಳೂರು ಹೃದಯ ಭಾಗ, ಈಗ ಚಿಕ್ಕಪೇಟೆಯಲ್ಲಿ ಈ ಥರ ಘಟನೆ ಆಗಿದೆಯಲ್ಲ, ಇದು ಇವತ್ತು ಸೋಷಿಯಲ್ ಮೀಡಿಯಾ ಇರೋದ್ರಿಂದ, ನಿಮ್ಮ ಮಾಧ್ಯಮ ಇರೋದ್ರಿಂದ ಇವತ್ತು ಜನರಿಗೆ ಗೊತ್ತಾಗ್ತಾ ಇದೆ. ಇಂಥವು ತುಂಬ ಹಿಂದೆಲ್ಲ ನಡೆದಿದೆ, ಏನು ಯಾರಿಗೂ ಗೊತ್ತೇ ಆಗೋಕ್ಕಿಲ್ಲ. ಇವರು ಅಂಥ ಕಟುಕರವರು ಮಾರ್ವಾಡಿಗಳು, ಏನು ಉತ್ತರ ಭಾರತೀಯವರು ಇದ್ದಾರಲ್ಲ, ನೋಡಲಿಕ್ಕೆ ನನ್ನ ಧರ್ಮ, ನಾನು ಅದು ಇದು ಅಂದ್ಕೊಂಡು ಪೂಜೆ ಪುರಸ್ಕಾರ ಅಂದ್ಕೊಂಡು ನಾವೆಲ್ಲೂ ಹೋಗೋಕ್ಕಿಲ್ಲ. ಅವ್ರು ಮಾಡೋವಂಥ ಕಚಡ ಕೆಲಸ, ಲೋಪರ್ ಕೆಲಸ ಇನ್ನೊಬ್ಬರು ಮಾಡೋಕ್ಕಿಲ್ಲ. ಇನ್ನು ಪಾಕಿಸ್ತಾನದವ್ರಿಗೂ ಈ ಮಾರ್ವಾಡಿಗಳಿಗೂ ಏನು ವ್ಯತ್ಯಾಸ ಇಲ್ಲ. ಅವರು ನೋಡಂಗೆ ಮಾಡ್ತಾರೆ, ನೋಡ್ದೇ ಇದ್ದಂಗೆ ಮಾಡ್ತಾರೆ. ಇವರು ಅಂಥ ದೇಶದ್ರೋಹಿಗಳು ಇವರು. ಇವ್ರಿಗೆ ಫಸ್ಟು ಏನು ಮಾಡಬೇಕು ಅಂತಂದರೆ, ನೋಡಿ, ಏನೀಗ ಹೆಣ್ಮಗ್ಳಿಗೆ ಅನ್ಯಾಯ ಮಾಡಿದ್ದಾರೋ, ಯಾವುದೋ ಒಂದು ಸೀರೆ ತಗೊಳಕ್ಕೆ ಹೋಗಿ ಆ ಅನ್ಯಾಯ ಮಾಡಿರೋನಿಗೆ ಮತ್ತೆ ಅವನ ಜೊತೆಯಲ್ಲಿ ಇದ್ದಾರಲ್ಲ ನಾಮರ್ದ್ರು, ಅವ್ರಿಗೆ ಎಲ್ಲರಿಗೂ ಬಟ್ಟೆ ಬಿಚ್ಚಿ ಅದೇ ಏರಿಯಾದಲ್ಲಿ ಮೆರವಣಿಗೆ ಮಾಡಿಸ್ಬೇಕು. ಮೆರವಣಿಗೆ ಮಾಡಿಸಿ, ಮಾನ್ಯ ಏನಿವತ್ತು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಇದ್ದಾರಲ್ಲ,
ಸಿಂಗ್ ಅವರು ಮತ್ತೆ ಸಂಬಂಧಪಟ್ಟ ಠಾಣೆ ಇನ್ಸ್ಪೆಕ್ಟ್ರು, ACP ಇರ್ಬೋದು, DCP ಇರ್ಬೋದು, ಯಾರೇ ಇದ್ರು ಕೂಡ ಅವ್ರಿಗೆ ಆ ಮನಸ್ಸು, ಆ ನೋವು, ಆ ಕಾಲಲ್ಲಿ ಒದಿತಾನಲ್ಲ, ಎದೆಗೆ ಹಾಲು ಕುಡಿಯುವಂಥ ಎದೆಗೆ ಒದಿತಾನಲ್ಲ, ಅವನು ಎಷ್ಟು ಕಟ್ಕ ಇರ್ಬೋದು ಲೆಕ್ಕ ಹಾಕೊಳ್ಳಿ. ಈಗ ಎಲ್ಲೋ ರಕ್ಷಣೆ ಮಾಡಲಿಕ್ಕೆ ಗೌ ಕಟ್ ಮಾಡಿರಿ ನೀವು ಏನೇನೋ ಶಿಕ್ಷೆಗಳು ಹಾಕ್ತೀರಾ. ಈಗ ಒಬ್ಬ ತಾಯಿಗೆ ಎದೆಗೆ ಒದಿತಾನಲ್ಲ, ಅದು ಎಷ್ಟು ನೋವು ಆಗ್ಬೋದು ಹೇಳಿ. ಮೂಗು ಪ್ರಾಣಿ, ಇದಕ್ಕೆ ಮಾತು ಬರೋ ಪ್ರಾಣಿ, ತಾಯಿ ಮಾತು ಬರೋ ಪ್ರಾಣಿ, ಗೌ ಮೂಗು ಪ್ರಾಣಿ. ಅಂಥದ್ನ ನೀವು ಈ ರೀತಿ ವರ್ತನೆ ಮಾಡೋದಾದ್ರೆ ನೀವು ನಮ್ಮ ರಾಜ್ಯದ ಇತಿಹಾಸನ ಹಾಳು ಮಾಡಿರಿ, ಬೆಂಗಳೂರು ನಗರ ಇತಿಹಾಸ ಹಾಳು ಮಾಡಿರಿ. ಹೊರಗಡೆಯಿಂದ ಜೀವನಕ್ಕೋಸ್ಕರ ಬಂದಿದ್ದೀರಾ ನೀವು ಉತ್ತರ ಭಾರತದವರು, ಜೀವನ ಮಾಡ್ಕೊಂಡು ಹೋಗ್ಬೇಕೆ ಹೊರತು ಇಂಥ ಎಲ್ಲ ನೀವು ಕಾನೂನ ಕೈಗೆ ತಗೊಂಡು ನೀವು ಅಧಿಕಾರನ ಚಲಾಯಿಸೋದು ಇದು ಒಳ್ಳೇದಲ್ಲ. ಇದು ಹಿಂದೆ ಏನು 91ರಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದವ್ರಿಗೆ ಏನು ಪಾಠ ಕಳಿಸಿದ್ದೀವೋ ಅದು ಇತಿಹಾಸ ಹೇಳುತ್ತೆ. ಅದಾಗದು ಬೇಡ ಅನ್ನೋದಾದರೆ ನೀವು ಬಾಯಿ ಮುಚ್ಕೊಂಡು ಯಾರು ಎಲ್ಲ ಈ ಥರ ತೆಪ್ಪು ಮಾಡ್ತಾರೋ ಅವರೇ, ಅವ್ರ ಸಮಾಜದವ್ರು ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಆಮೇಲೆ ಪೊಲೀಸ್ ವ್ಯವಸ್ಥೆನೂ ಕೂಡ ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಇವಾಗ ಏನು ಜನಪ್ರತಿನಿಧಿಗಳು ಇದ್ದಾರೋ ಆ ಭಾಗದ ಶಾಸಕರು ಇರ್ಬೋದು, ಮಿನಿಸ್ಟ್ರಿ ಇರ್ಬೋದು, ಯಾರೇ ಇದ್ರು ಕೂಡ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಹೋಗಿ ಕೂಡಲೇ ಇವತ್ತೆಲ್ಲರಿಗೂ ಗೊತ್ತಾಗುತ್ತೆ, ಯಾವುದೋ ಒಂದು ಸಣ್ಣ ವಿಚಾರ ಬಂದ ಕೂಡಲೇ ಇಡೀ ಮಾಧ್ಯಮಕ್ಕೆ ಬರ್ತಾರೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಎಲ್ಲಿ ಎತ್ತಿದ್ದೀರಾ ಧ್ವನಿನ? ಯಾವುದ್ರಲ್ಲಿ ಬಂದಿದೆ? ನೀವು ಕೇಳೋಕ್ಕೇನು ಹಕ್ಕಿಲ್ವಾ ನಿಮಗೆ? ಕೇಳಬೇಕು ದಯಮಾಡಿ. ಆಗಿರೋ ಆ ಹೆಂಗಸ್ಗೆ ಅನ್ಯಾಯ ಆಗಿರೋದು ಅದು ನಮ್ಮ ತಾಯಿ ಥರನೇ. ಯಾರೇ ಇದ್ರು ನಮ್ಮ ತಾಯಿ, ನಮ್ಮ ನಾಡಿನ ಹೆಣ್ಣುಮಕ್ಕಳೇ ನಮ್ಮ ತಾಯಿದಿರು, ಅಕ್ಕ ತಂಗಿದಿರು. ಅದಕ್ಕೆ ಹೆಣ್ಣುಮಕ್ಕಳಿಗೆ ಒಂದು ಗೌರವ ಇದೆ, ನಾವು ಪೂಜೆ ಮಾಡ್ತೀವಿ ನಾವು ತಾಯಿ ಸಮಾನದಲ್ಲಿ. ಅದನ್ನ ಮಾಡಿರೋದು ನಾವು ಖಂಡಿಸ್ತೀವಿ. ಅಂಬೇಡ್ಕರ್ ಸೈನ್ಯ, ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತೀವಿ. ನಾವೆಲ್ಲ ಸಾಕಷ್ಟು ಜನರು ಇವತ್ತು ಅಂಗಡಿ ಮುಂದೆಗಡೆ ಹೋಗಿ ಪ್ರತಿಭಟನೆ ಮಾಡಿ ಮಾಧ್ಯಮದ ಮುಖಾಂತರ ನಾವು ಕಾನೂನು ಚೌಕಟ್ಟಲ್ಲೇ ಹೋರಾಟ ಮಾಡ್ತೀವಿ. ಶಿಕ್ಷೆ ಆಗ್ಬೇಕು, ಅವನಿಗೆ ಶಿಕ್ಷೆ ಕೊಡ್ಬೇಕು. ಇವರು ನಾವು ನೋಡಬೇಕು ಅದಾಗಿರೋದು. ನಾವು ಆ ವಿಡಿಯೋ ನೋಡಿದರೆ ನೀವು ನೋಡಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಅಯ್ಯೋ ಅನ್ನಿಸ್ತೈತೆ. ಆ ಹೆಂಗ್ಸು ಹೆಂಗೆ ತಡ್ಕೊಂಡಿರ್ಬೋದು ಹೇಳಿ? ದಯಮಾಡಿ ಇದು ಖಂಡನೆ ಮಾಡ್ತೀವಿ. ಮೊನ್ನೆ ಗೃಹ ಸಚಿವರು, ಆಯುಕ್ತರು, ಪೊಲೀಸ್ ಆಯುಕ್ತರು, ಕಮಿಷನರ್ ಏನಿದ್ದಾರೆ ಬೆಂಗಳೂರು ನಗರ, ಅವರು ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಅವರೇ. ನಮಸ್ಕಾರ. ಸರ್, ಇವಾಗ 100 ರೂಪಾಯಿ ವಸ್ತುನ 1000 ರೂಪಾಯಿ ಮಾರಿ ನೇರವಾಗಿ ಮೋಸ ಮಾಡ್ತಾರೆ ಮಾರ್ವಾಡೀಸು. ಈಗ ಅವರು ಹೊಟ್ಟೆಪಾಡಿಗೆ ಅಂತ 50 ರೂಪಾಯಿಂದ 100 ರೂಪಾಯಿಂದ ಒಂದು ಸೀರೆ ಕದ್ದಿರ್ತಾರೆ. ಅವ್ರಿಗೆ ಬರೋದೇ 50 ರೂಪಾಯಿ 100 ರೂಪಾಯಿಗೆ ಅಷ್ಟೇ, ಬಂಡಲ್ ಲೆಕ್ಕದಲ್ಲಿ ತರಿಸೋದ್ರಿಂದ. ಆ ಹೊಟ್ಟೆಪಾಡಿಗೆ ಒಂದು ಕದ್ದಿರೋದಕ್ಕೆ ಅವರು ಪಬ್ಲಿಕಲ್ಲಿ ಹೊಡಿತಾರೆ. ಪಬ್ಲಿಕಲ್ಲಿ ಹೊಡಿತಾ ಇದ್ರು ಪಬ್ಲಿಕ್ ಜನ ಎಲ್ಲ ನೋಡ್ತಿರ್ತಾರೆ ಹೊರತು ಯಾರೊಬ್ರು ಬಿಡಿಸ್ಬೇಕು, ಅವ್ರನ್ನ ಕಾಪಾಡಬೇಕು ಅಂತ ನೋಡೋದಿಲ್ಲ. ಬದಲಿಗೆ ಒಂದಷ್ಟು ಜನಗಳು ರೆಕಾರ್ಡ್ ಮಾಡ್ಕೊಳ್ತಾ ಇರ್ತಾರೆ. ಇದಕ್ಕೇನು ಹೇಳ್ತೀರಾ ಸರ್? ಹೌದು, ನಾನು ಹೇಳ್ತೀನಿ. ಅಲ್ಲಿ ಅವನಿಗೆ ಅಲ್ಲಿ ಜೊತೆಲಿರೋರೆಲ್ಲ ನಾನು ಹೇಳಿನಲ್ಲ ಸಣ್ರು ಅಂತ, ಸಣ್ರುಗಳವರು, ಅವ್ರಿಗೆ ಮನ್ಸತ್ವನೇ ಇಲ್ಲ. ಅವ್ರಿಗೆ ಮನ್ಸತ್ವ ಇದ್ದಿದ್ರೆ ಬಿಡ್ಸೋರು ಅವ್ರಿಗೆ. ಅವರು ಯಾರು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಾರೋ ಏನೋ ಗೊತ್ತಿಲ್ಲ ನನಗೆ, ಅಂಥ ಜನರು ಅವರು. ನೋಡಿ, ಇವತ್ತು ನಮ್ಮ ಎಲ್ಲ ಚಿಕ್ಕಪೇಟೆ, ಬಳೆಪೇಟೆ, ಮಾರ್ಕೆಟು ಏನಿದೆ ಬೆಂಗಳೂರು ನಗರದಲ್ಲಿ ಎಲ್ಲ ಕನ್ನಡಿಗರ ಆಸ್ತಿ ತಿನ್ಕೊಂಡು ಅವರೆಲ್ಲ ಹೊಟ್ಟೆಪಾಡಿಗೆ ಅನ್ನಕ್ಕೋಸ್ಕರ ಭಿಕ್ಷೆ ಎತ್ತಕ್ಕೆ ಬಂದಂಥವ್ರು ಅವರು. ಅವ್ರೇನು ಅಲ್ಲಿಂದ ಏನು ತಾಂಬಂದು ಇಲ್ಲಿ ಸಂಪತ್ನ ಇಲ್ಲಿ ಹೂಡಿಲ್ಲ, ಇಲ್ಲಿ ಸಂಪತ್ನ ತಗೊಂಡೋಗಿ ಅಲ್ಲಿ ಹೂಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇರೋದೆಲ್ಲ ಕಳ್ತನದ ವ್ಯಾಪಾರನೇ, ಕಳ್ತನದ ಕೆಲಸನೇ, ಸಾಚ ಏನಿಲ್ಲ. ಅವರು ದಯಮಾಡಿ ಇವತ್ತು ಹೇಳ್ತೀವಿ, ನಾಳೆನೂ ಹೇಳ್ತೀವಿ, ಇದು ತುಂಬ ಜಾಸ್ತಿ. ನೆನ್ನೆ ಎಲ್ಲ ನೋಡಬೇಕಾಯ್ತು, ಹಿಂದಿ ದಿನಾಚರಣೆ ಮಾಡೋದು ಇಲ್ಲೆಲ್ಲ ಹೋಗಿ ನನ್ನ ರಕ್ಷಣಾ ವೇದಿಕೆ ಕಾರ್ಯಕರ್ತರೆಲ್ಲ ಪ್ರತಿಭಟಿಸಿದ್ದಾರೆ. ಇವತ್ತು ಯಾರೇ ಮಾಡಿರು ನಾವೆಲ್ಲ ಒಂದೇ, ಈ ನಾಡಿನ ಮಕ್ಕಳು. ಈ ನಮ್ಮ ಜೊತೆಯಲ್ಲಿ ಇರಂಗಿದ್ರೆ ಇರಲಿ, ಇಲ್ಲ ಊರು ಬಿಟ್ಟು ತೊಲಗ್ಲಿ. ಅವರು ನಮ್ಮ ಇತಿಹಾಸನ ಹಾಳು ಮಾಡೋದು ಬೇಡ. ಬೆಂಗಳೂರು ಈ ನಾಡು ಕಟ್ತಂಥ ಕೆಂಪೇಗೌಡರು ಇತಿಹಾಸನ ಹಾಳು ಮಾಡೋದು ಬೇಡ ಅನ್ನೋದು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅವ್ರಿಗೆ. ಉತ್ತರ ಭಾರತೀಯರು ಏನಿದ್ದಾರೆ, ಹಿಂದೆ 91ರಲ್ಲಿ ಆಗಿತ್ತಲ್ಲ ಬೆಂಗಳೂರಿನಲ್ಲಿ ಘಟನೆ, ಬಂಗಾರಪ್ಪ ಅವ್ರ ಸರ್ಕಾರದಲ್ಲಿ ಆ ಪಾಠನ ಕಲಿಸ್ಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮೇಡಮ್. ಈಗ ಸರ್, ಪೊಲೀಸ್ನವರು ಬಂದ್ಬಿಟ್ಟು ನೆನ್ನೆ ಅರೆಸ್ಟ್ ಮಾಡಿ ಒಂದೇ ದಿನಕ್ಕೆ ಬಿಟ್ಬಿಟ್ಟಿದ್ದಾರೆ ಅವರನ್ನ. ಅಂದ್ರೆ ಇಲ್ಲಿ ಪೊಲೀಸ್ನವರು ಕೂಡ ಸಪೋರ್ಟ್ ಮಾಡ್ತಾ ಇದಾರಾ ಹೇಗೆ ಸರ್ ಆ ಮಾರ್ವಾಡಿ ಅವ್ರಿಗೆ? ಪೊಲೀಸ್ನವ್ರ ಬಗ್ಗೆ ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಪೊಲೀಸ್ ಅಂದರೆ ತುಂಬ ಒಳ್ಳೆ ಹೆಸರಿದೆ. ಕನ್ನಡಿಗರ ಬಗ್ಗೆ, ಕನ್ನಡಿಗರವರು, ನಾವು ಅವ್ರ ಬಗ್ಗೆ ಗೌರವ ಇದೆ, ಗೌರವಿಸ್ತೀವಿ ನಾವು. ನಮ್ಮ ಪೊಲೀಸ್ ಇಲಾಖೆ ಇಲ್ಲ ಅಂದರೆ ನಾವಿಲ್ಲ, ಇದೆ. ಅವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕಣ್ಣು ನಿದ್ದೆನ ಇಲ್ದಲೇ ಡ್ಯೂಟಿ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಾವು ಇದು ಹೇಳೋಕ್ಕಿಲ್ಲ. ಆದರೆ ಎಲ್ಲೋ ಒಬ್ಬ ಅಧಿಕಾರಿ, ಈಗ ನಮ್ಮ ಮನೇಲಿ 10 ಜನ ಇರ್ತಾರೆ, ಯಾರೋ ಒಬ್ಬ ಹಿಂಗಿರ್ತಾನಲ್ಲ, ಈ ಏನು ಹೇಳ್ತಾರೆ ಅದು
ಆಡುಭಾಷೆಯಲ್ಲಿ ಅದು ಹೇಳ್ಬಾರ್ದು. ಆ ಥರ ವ್ಯಕ್ತಿಗಳು ಇರ್ತಾರೆ. ಅವ್ರಿಗೆ ನೀವು ಏನು ಸರಿಯಾದ ಪಾಠನ ಕಲಿಸ್ಬೇಕು ಅನ್ನೋದು ನಮ್ಮ ಅಷ್ಟೇ ಗುರಿ ಮೇಡಮ್ ಅವರೇ, ಬೇರೆ ಏನಿಲ್ಲ. ಆ ಹೆಣ್ಮಕ್ಳಿಗೆ ಏನಾಗಿದೆ ಅವ್ರ ಮನೆಗೆ ಹೋಗ್ಬೇಕು, ಸಂಬಂಧಪಟ್ಟ ಯಾರು ರಾಜಕಾರಣಿಗಳಿದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ, ಪೊಲೀಸ್ ಅಧಿಕಾರಿ ಇದ್ದಾರೆ, ವಿಚಾರಣೆ ಮಾಡ್ಬೇಕು ಆ ಹೆಣ್ಣು ಏನಾಗಿದೆ ಅಂದ್ಬಿಟ್ಟು. ಪಾಪ ಅದು ಹೆಂಗೆ ತಡ್ಕೊಂಡಿರ್ತೈತೆ, ಜೀವ ಹೆಂಗೆ ತಡ್ಕೊಂಡಿರ್ತೈತೆ. ಇನ್ನು ಕಷ್ಟ ಇವೆಲ್ಲ ಸೋಷಿಯಲ್ ಮೀಡಿಯಾ ಬಂದಾಗ ಮನ್ಸತ್ವ ಇಟ್ಕೊಂಡಿರೋರು ತಡ್ಕೊಂಡಿರೋಕ್ಕಲ್ಲ. ಏನೋ ಆಸೆಗೆ ಒಂದು ಬಟ್ಟೆ ಹಾಕೋಣಕ್ಕೆ ಆಸೆ ಇರ್ತೈತೆ, ಹೋಗಿರ್ತಾರೆ ಮೇಡಮ್ ಅವರೇ. ದಯಮಾಡಿ ಅವ್ರ ಮನೆಗೆ ಹೋಗ್ಬೇಕು, ಏನಾಗಿದೆ ಹೆಣ್ಮಗುನ ವಿಚಾರ ತಿಳ್ಕೋಬೇಕು. ಇವನಿಗೆ ಮೆರವಣಿಗೆ ಮಾಡಿ ಬೆಂಗಳೂರು ಸಿಟಿಯಲ್ಲಿ ಏನು ಮೆರವಣಿಗೆ ಮಾಡಿ ಕಾನೂನಲ್ಲಿ ಏನು ಶಿಕ್ಷೆ ಇದೆ ಅದೆಲ್ಲ ಕೊಡ್ಬೇಕನ್ನೋದು ನನ್ನ ಹೇಳಿಕೆ. ನಾವು ಮಾತ್ರ ಇದ್ರ ಬಗ್ಗೆ ಖಂಡಿಸ್ತೀವಿ ಮೇಡಮ್ ಅವರೇ. ಖಂಡಿತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಜೊತೆ ನಾನು ಪುಣ್ಯಗೌಡ.